ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗ ಏನು ನೋಡ್ತಾ ಇದ್ರಲ್ಲ ಈ ಚಾನಲ್ ಮತ್ತು ಈ ಮೆಟ್ಲಿ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲ್ಯಾಂಡು 4 ಎಕರೆ 10 ಗುಂಟೆ ತೋರಿಸ್ತೀನಿ ಬನ್ನಿ. ಈ ಮೆಟ್ಲಿ ರೋಡ್ ಇದೆಯಲ್ಲ, ಇದು 100% ಟಾರ್ ರೋಡ್ ಆಗುತ್ತೆ. ಕಾರಣ ಏನಂದರೆ ವಿಲೇಜ್ ಟು ವಿಲೇಜ್ ಕನೆಕ್ಟ್ ರೋಡ್ ಇದು. ಆ ಹಳ್ಳಿ ಜನ ಹೇಳಿದಂಗೆ ಮೊದಲೇ ಟಾರ್ ರೋಡ್ಗೆ ಆಗಿತ್ತು, ಬಟ್ ಡಿಲೇ ಆಗಿದೆ ಎಲೆಕ್ಷನ್ ಏನೋ ಅಂತ ಮೆಟ್ಲಿಂಗ್ ಮಾತ್ರ ಹಾಕಿದ್ದಾರೆ ಅಂತ ಹೇಳಿದ್ರು. ಇವತ್ತಲ್ಲ ನಾಳೆ 100% ಟಾರ್ ರೋಡ್ ಆಗುತ್ತೆ. ಆ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲ್ಯಾಂಡು ಇದು 4 ಎಕರೆ 10 ಗುಂಟೆ ಲ್ಯಾಂಡು. ಹಿಂದೆ ರಿವರ್ಗೂ ಕೂಡ ಅಟ್ಯಾಚ್ ಆಗಿದೆ, ತೋರಿಸ್ಕೊಡ್ತೀನಿ ಬನ್ನಿ. ಲ್ಯಾಂಡಲ್ಲಿ ಏನು ಹರಿತಾ ಇದೆಯಲ್ಲ ಈ ರಿವರು ಬ್ಯಾಕ್ ಸೈಡ್ ಬರುತ್ತೆ ಲ್ಯಾಂಡ್ಗೆ. ಈ ರಿವರ್ಗೆ ಅಟ್ಯಾಚ್ ಆಗಿರೋಂಥ ಲ್ಯಾಂಡು, ಅಂದರೆ ಇದು ನುಗು ರಿವರು, ಸೂಪರ್ ವಾಟರ್ ಬೆಲ್ಟ್ ಇರೋಂಥ ಲ್ಯಾಂಡ್ ಇದು. ನೋಡಿ, ಮಳೆ ಆಗಿದೆ, ಅದು ಸ್ವಲ್ಪ ರೆಡ್ ಕೆಂಪಾಗಿ ಬರ್ತಾ ಇದೆ. ಮಳೆ ತುಂಬ ಜಾಸ್ತಿ ಆಗಿದೆ ಈ ಏರಿಯಾದಲ್ಲಿ, ಅದಕ್ಕೋಸ್ಕರ. ಮತ್ತು ಈ ಮಣ್ಣು ಬಂದು ಕೆಂಪು ಮಣ್ಣು, ಆದರೂ ಯಾಕೆ ಸ್ವಲ್ಪ ಬ್ಲ್ಯಾಕ್ ಕಾಣ್ತಾಯಿದೆ ಅಂದರೆ ತುಂಬ ಮಳೆ ಆಗಿದೆ, ಅದರಿಂದ ಸ್ವಲ್ಪ ಬ್ಲ್ಯಾಕ್ ಕಾಣ್ತಾ ಇದೆ. ಪ್ರಾಪರ್ಟಿ ಬಂದು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ವಿಡಿಯೋ ಕೊನೆವರೆಗೂ ನೋಡಿ, ದಯಮಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ. ಇನ್ನೂ ಬೇರೆ ಹೆಚ್ಚಿನ ಮಾಹಿತಿಗಾಗಿ ದಯಮಾಡಿ ಕರೆ ಮಾಡಿ. ಜಮೀನು ಮುಂದೆ ಚಾನಲ್ಗೆ ಅಟ್ಯಾಚ್ ಆಗಿದೆ, ಜಮೀನು ಬ್ಯಾಕ್ ಸೈಡಲ್ಲಿ ಹೊಳೆ ಇದೆ, ಅಂದರೆ ಪೂರ್ವ ದಿಕ್ಕಿಗೆ ರಿವರ್ ಇದೆ. ವಾಸ್ತು ಪ್ರಕಾರ ತುಂಬ ಒಳ್ಳೆಯದು. ಓನರ್ ಹೇಳ್ತಾ ಇರೋ ಪ್ರೈಸು 26 lakh ಪರ್ ಎಕರು, ಅಂದರೆ 26 ಲಕ್ಷ ರೂಪಾಯಿ ಒಂದು ಎಕರೆಗೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದರೆ, ಕುಂತ್ಕೊಂಡ್ರೆ ಒಂದು ಎಕರೆಗೆ 1-2 ಹೆಚ್ಚು ಕಮ್ಮಿ ಆಗ್ಬೋದು. ನೇರ ಓನರ್ ಹತ್ರ ಮಾತಾಡ್ಸೋಣ, ಎದುರುಗಡೆ ಕುಂತ್ಕೊಂಡಾಗ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಲ್ಯಾಂಡ್ ತೋರಿಸಿದ್ರು ಕೂಡ ನೇರ ಓನರ್ ಹತ್ರ ಮಾತಾಡ್ತೀವಿ. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರ್ತದೆ, ಓನರ್ ಹತ್ರ ಮಾತಾಡೋಣ. ದಯಮಾಡಿ ವಿಡಿಯೋನ ಪೂರ್ತಿ ನೋಡಿ, ಹೆಚ್ಚಿನ ಮಾಹಿತಿಯಾಗಿ ಕರೆ ಮಾಡಿ. ವಿಡಿಯೋದಲ್ಲಿ ಆಲ್ಮೋಸ್ಟು ಡೀಟೇಲ್ಸ್ ಹಾಕಿದ್ದೀನಿ ನೋಡಿ. ಕಿಲೋಮೀಟ್ರು ಕೂಡ ಹಾಕಿದ್ದೀನಿ. ಬೆಂಗಳೂರಿಂದ 170 ಕಿಲೋಮೀಟ್ರು, ಮೈಸೂರಿಂದ 39 ಕಿಲೋಮೀಟ್ರು, ಉಲ್ಲಳ್ಳಿ ಟೌನ್ ಇದೆಯಲ್ಲ ಹೋಬಳಿ ಟೌನು, ಅದರಿಂದ 16 ಕಿಲೋಮೀಟ್ರು. ಫ್ರಮ್ ಬ್ಯಾಂಗ್ಳೂರು 170 ಕಿಲೋಮೀಟ್ರು, ಫ್ರಮ್ ಮೈಸೂರು 39 ಕಿಲೋಮೀಟ್ರು, ಫ್ರಮ್ ಉಲ್ಲಳ್ಳಿ 16 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಪ್ರಿವಿಯಸ್ ವೀಡಿಯೋದಲ್ಲಿ ಒಬ್ಬರು ಕಾಮೆಂಟ್ ಹಾಕಿದ್ರು, ಫೋನೇ ರಿಸೀವ್ ಮಾಡ್ತಲ್ಲ, 2-3 ಸಲ ಫೋನ್ ಮಾಡ್ತೀನಿ ಅಂತ. ಅದು ಮತ್ತು ಕೆಲವು ಜನ ದಿಢೀರಂತ ಬಂದಿದ್ದೀವಿ ಲ್ಯಾಂಡ್ ತೋರಿಸಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವೆರಡು ವಿಚಾರಕ್ಕೋಸ್ಕರ ದಯಮಾಡಿ ಕ್ಲಾರಿಫೈ ಕೊಡ್ತೀನಿ, ದಯಮಾಡಿ ಕೇಳಿ. ನಮ್ಮ ಏನು ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾರೇ ಪಾರ್ಟಿ ಬಂದರೂ ಅವ್ರಿಗೆ ಸ್ವಲ್ಪ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇರ್ತೀವಿ. ಒಂದು ಲ್ಯಾಂಡ್ ತೋರಿಸುವಾಗ ಆ ಲ್ಯಾಂಡ್ ತೋರಿಸಿದಾಗ ಅವ್ರಿಗೆಲ್ಲ ಡೀಟೇಲ್ ಕೊಡ್ತಾ ಇರ್ತೀವಿ. ಪಾಪ ಬ್ಯಾಂಗ್ಳೂರಿಂದ ಬಂದಿರ್ತಾರೆ, ಬೇರೆ ದೂರದಿಂದ ಬಂದಿರ್ತಾರೆ, ಮೈಸೂರಿಂದ ಬಂದಿರ್ತಾರೆ, ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ. ನಾವು ಒಂದು ಲ್ಯಾಂಡ್ ಕರ್ಕೊಂಡು ಹೋದಾಗ ಆ ಲ್ಯಾಂಡಲ್ಲಿ ಏನೇನಿದೆ, ಎಷ್ಟು ಮರ ಇದೆ, ಏನಿದೆ, ಅದರ ಅನುಕೂಲಗಳೇನು, ಎಲ್ಲ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಲ್ಯಾಂಡ್ ತೋರಿಸ್ಬೇಕಾಗುತ್ತೆ. ಆ ಸಮಯದಲ್ಲಿ ನೀವು ಫೋನ್ ಮಾಡಿದಾಗ ನಾವು ಫೋನಲ್ಲಿ ಮಾತಾಡ್ತಿದ್ರೆ ಅವ್ರಿಗೆ ವಿವರಣೆ ಕೊಡೋರು, ಅಂದರೆ ಎಕ್ಸ್ಪ್ಲೈನ್ ಮಾಡೋರು ಯಾರೂ ಇರೋಲ್ಲ. ಆಗ ಜೊತೆ ಬಂದಿರೋರು ಬೇಜಾರಾಗ್ಬೋದಲ್ವಾ. ಅದರಿಂದ ಆ ಸಮಯದಲ್ಲಿ ಕೆಲವು ಟೈಮಲ್ಲಿ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ಮಾಡ್ತೀವಿ, ಸರ್ ಆಮೇಲೆ ಮಾಡ್ತೀವಿ, ಪಾರ್ಟಿ ಜೊತೆ ಇದ್ದೀವಿ ಅಂತ ಹೇಳ್ತೀವಿ. ಕೆಲವೊಂದು ಒತ್ತಡಗಳಿಂದ ಮರ್ತಿರ್ಬೋದು. ದಯಮಾಡಿ ಇನ್ನೊಂದು ಸರಿ ಪ್ರಯತ್ನ ಪಡಿ, ಇಲ್ಲ ವಾಟ್ಸಪ್ಪಲ್ಲಿ ಮಾಡಿ ನಮಗೆ ಫ್ರೀ ಇದ್ದಾಗ ನೀವೇ ಕಾಲ್ ಮಾಡಿ ತಿಳಿ, ಖಂಡಿತ ನಾವೇ ಕಾಲ್ ಮಾಡ್ತೀನಿ. ವಾಟ್ಸಪ್ಪಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ ಹೇಳಿದ್ರೆ ಬೆಟರ್ ಸರ್. ಎರಡನೇದು, ದಿಢೀರ್ ಅಂತ ಬಂದುಬಿಡ್ತಾರೆ ಒಬ್ಬರು, ನಾವು ನಂಜನಗೂಡ ಇದ್ದೀವಿ ಬನ್ನಿ ಲ್ಯಾಂಡ್ ತೋರಿಸಿ ಅಂತ. ದಯಮಾಡಿ ಅದು ಆಗೋಲ್ಲ. ಕಾರಣ ಏನಂತಂದರೆ ನಾವು ಲ್ಯಾಂಡ್ ನೋಡೋದಕ್ಕೆ HD ಕೋಟೆವರೆಗೆ ಹೋಗ್ತಾ ಇರ್ತೀವಿ. ಈಗ ಗುಂಡ್ಲುಪೇಟೆ, ಚಾಮರಾಜನಗರ, ಉಲ್ಲಳ್ಳಿ ಯಾವ ಸೈಡ್ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ನೀವು ಫೋನ್ ಮಾಡಿದ ತಕ್ಷಣ ದಿಢೀರ್ ಅಂತ ಬರೋಕ್ಕಾಗಲ್ಲ. ಅದಕ್ಕೆ ನಾವು ಹೇಳೋದೇನೆಂದರೆ ಒನ್ ಡೇ ಮುಂಚೆ ಫೋನ್ ಮಾಡಿ ಅಂತ. ಆ ಸಮಯದಲ್ಲಿ ಖಂಡಿತ ನಿಮಗೋಸ್ಕರ ಇರ್ತೀವಿ. ಎಷ್ಟೋ ಜನ ಬೇಜಾರು ಮಾಡ್ಕೊಳ್ತಾರೆ, ಬಂದಿದ್ದೀವಿ ಅಲ್ಲಿ ಲ್ಯಾಂಡ್ ತೋರಿಸಲ್ವ ನೀವು ಅಂತ. ದಯಮಾಡಿ ಅನ್ಯತಾ ಭಾವಿಸೋಕೆ ಹೋಗ್ಬಿಡಿ. ನಮ್ಗೆ ಯಾವುದೇ ದುರುದ್ದೇಶ ಇರೋದಿಲ್ಲ. ನಾವು ಆ ಸಮಯದಲ್ಲಿ ಅಲ್ಲಿಂದ ಬರೋಕ್ಕಾಗೋದಿಲ್ಲ. ಮತ್ತು ನಮಗೆ ಪ್ರೀವಿಯಸ್ ಮುಂಚೆನೇ ಫೋನ್ ಮಾಡಿ ಒಬ್ಬರು ಟೈಮ್ ತೊಗೊಂಡಿರ್ತಾರೆ, ಈ ಟೈಮಿಗೆ ಬರ್ತೀವಿ ತೋರಿಸ್ಕೊಡಿ ಜಮೀನನ್ನು ಅಂತ. ನಾವು ಅವ್ರಿಗೋಸ್ಕರ ಹೋಗಿ ಜಮೀನು ತೋರಿಸ್ತಾ ಇರ್ತೀವಿ. ನೀವು ದಿಢೀರಂತ ಬಂದಾಗ ನಾವು ಅದನ್ನು ಬಿಟ್ಟು ಬರೋಕ್ಕಾಗೋದಿಲ್ಲ. ಅವರು ತೋರಿಸ್ತೇನೆ ಬಂದರೆ ಅವ್ರಿಗೆ ಬೇಜಾರಾಗಲ್ವಾ, ನಿಮ್ಮಂಗೆ ಅಲ್ವಾ ಅದು ಅವರು. ಆದ್ದರಿಂದ ದಯಮಾಡಿ ಅನ್ಯತಾ ಯಾರೂ ಭಾವಿಸ್ಬಾರ್ದು. ಒನ್ ಡೇ ಮುಂಚೆ ಕರೆ ಮಾಡಿ ಬನ್ನಿ. ಮತ್ತು ನಾವು ಫೋನ್ ರಿಸೀವ್ ಮಾಡಿಲ್ಲ ಅಂತ ಬೇಜಾರಾಗಬೇಡಿ. ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿ, ನಿಮ್ಮ ರಿಕ್ವೈರ್ಮೆಂಟ್ ಏನು, ಅಥವಾ ನೀವು ಫ್ರೀ ಇದ್ದಾಗ ಕಾಲ್ ಮಾಡಿದ್ದೆ ಮೆಸೇಜ್ ಹಾಕಿ, ಖಂಡಿತ ಕಾಲ್ ಮಾಡ್ತೇವೆ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಕಸ್ಟಮರ್ಗೆ ಯಾರಿಗೂ ಬೇಜಾರು ಮಾಡೋಕ್ಕೆ ನಾವು ಬಯಸೋದಿಲ್ಲ. ಕಾರಣ ಇವತ್ತು ನಾವು ಲೈಫ್ ನಡೆಸ್ತಾ ಇರೋದಾಗಲಿ, ಒಂದು ತುತ್ತು ಅನ್ನ ತಿಂತಾ ಇರೋದಾಗಲಿ, ನಿಮ್ಮಂಥ ಬೈಯರ್ಸಿಂದನೇ ನಮ್ಮ ಈ ತುತ್ತು ಅನ್ನ ಮತ್ತು ಜೀವನ ಎಲ್ಲ ನಡೀತಾ ಇರೋದು. ನಾವು ನಿಮಗೆ ಬೇಜಾರು ಮಾಡೋಕ್ಕೆ ಬಯಸೋದಿಲ್ಲ. ದಯಮಾಡಿ ಅನ್ಯತಾ ಭಾವಿಸ್ತೇನೆ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸನ್ನು ಬೆಳೆಸಿ ಹರಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.